ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ ಸಹ ಸೆಲೆಬ್ರಿಟೀಸು. ನಾವು ಲೈಫಲ್ಲಿ ಸೋಲು ಗೆಲುವು ಎಲ್ಲ ನೋಡ್ಬಿಟ್ಟಿದ್ದೀವಿ. ಅದು ನಮ್ಗೆ ಯಾವುದೂ ಮ್ಯಾಟ್ರ್ ಆಗೋದು ಇಲ್ಲ. ನೆಕ್ಸ್ಟ್ ನಾವೇನು ಕೆಲಸ ಮಾಡ್ತೀವಿ ಶ್ರದ್ಧೆಯಿಂದ ಅದನ್ನು ಮಾಡ್ತೀವಿ. ಜನಕ್ಕೆ ರೀಚ್ ಮಾಡಿಸೋದಲ್ಲ, ಮನಸ್ಸಿಗೆ ಎಷ್ಟು ರೀಚ್ ಮಾಡಿಸ್ತೀವಿ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರುತ್ತೆ ಅಷ್ಟೇ ಹೊರತು ಬೇರೆ ನಮ್ಗೆ ಇನ್ಯಾವುದು ಮುಖ್ಯ ಆಗಲ್ಲ. ಆದರೆ ಈ ವೇದಿಕೆಯಲ್ಲಿ ಈ ಒಂದು ಸಿನಿಮಾಯಿಂದ ಇಬ್ಬರು ಖಂಡಿತವಾಗ್ಲೂ ಗೆಲ್ಲಲೇಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ನನ್ನ ಆತ್ಮೀಯ ಗೆಳೆಯ ಜಡೇಶ್ ಅವರು, ಮತ್ತೊಂದು ನಮ್ಮ ನಿರ್ಮಾಪಕರು. ಕಾರಣ ಏನಂದರೆ ಇವರಿಬ್ಬರು ಗೆದ್ದರೆ ಜಡೇಶ್ ಅವರಿಂದ ಇನ್ನೊಂದು 20 ಕಥೆಗಳು ಬರೆಯುವಂಥ ಒಂದು ಧೈರ್ಯ, ಹುಮ್ಮಸ್ಸು, ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡಲೇಬೇಕು ಒಂದು ಛಲ ಮತ್ತಷ್ಟು ಹುಟ್ಕೊಳ್ಳುತ್ತೆ. ಒಬ್ಬರು ನಿರ್ಮಾಪಕರು ಗೆದ್ದರೆ 14 ವರ್ಷ ಆದಮೇಲೆ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಸರ್, ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ತರುಣ್ ಅವ್ರು ಹೇಳ್ದಾಗ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಬಟ್ 14 ವರ್ಷ ಮಾಡಿಬಿಡಿ ದಯವಿಟ್ಟು. ಅಟ್ಲೀಸ್ಟ್ ಒಂದು 4 ತಿಂಗಳಿಗೊಂದು 5 ತಿಂಗಳಿಗೊಂದು ಪ್ರೊಡಕ್ಷನ್ ಬರ್ತಾ ಇರಬೇಕು ಸರ್. ಈ ಸಾಂಗ್ ನೋಡಿದಿರ ತಾನೆ. ಸೊ ಪ್ರೊಡಕ್ಷನ್ ಓರಿಯೆಂಟೆಡ್ ಸಾಂಗು, ಪ್ರೊಡಕ್ಷನ್ ಬರ್ತಾ ಇರ್ಬೇಕು ನಿಮ್ಮಿಂದ. ಸೊ ಹಾಗಾಗಿ ಅವ್ರು ಗೆದ್ದರೆ ಒಂದು 100 ಸಿನಿಮಾಗಳನ್ನ ಮಾಡ್ತಾರೆ. ಸೊ ಅವ್ರ ಟೀಮ್ ಏನಿದೆ, ನನ್ನ ಒಂದು ಆಸೆ, ಭಗವಂತನಲ್ಲಿ ನನ್ನದೊಂದು ಪ್ರಾರ್ಥನೆ, ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ಈ ಸಿನಿಮಾಗೆ ದುಡ್ದವ್ರು ಎಲ್ಲರೂ ಸಹ ಲ್ಯಾಂಡ್ ಲಾರ್ಡ್ ಆಗಲಿ, ಎಲ್ಲರೂ ಒಂದೊಂದು ಸ್ವಂತ ಮನೆ ತಗೊಳ್ಳಿ ಅಂತ ನನ್ನೊಂದು ಆಸೆ ಸರ್. ಸೊ ಅದಾದಷ್ಟು ಬೇಗ ನೆರವೇರಬೇಕು. ಇನ್ನು ತುಂಬ ದೊಡ್ಡ ಶಕ್ತಿಯಾಗಿ ನಿಮಗೆ ಹೆಸರಲ್ಲೇ ಸಕ್ಸಸ್ ಇಟ್ಕೊಂಡಿರುವಂಥ ನನ್ನ ಗೆಳೆಯ ವಿಜಯ್ ಇದ್ದಾನೆ, ವಿಜಯ್ ಕುಮಾರ್, ಸ್ಯಾಂಡಲ್ವುಡ್ ಸಲಗ. ಅವನ ಧೈರ್ಯ ಸರ್, ಅವ್ನು ನಿಮಗೆ ಸಿಕ್ಕಿರೋದು ಅದೃಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವನು ಯಾವುದೇ ಒಂದು ಸಿನಿಮಾ ಮಾಡಲಿ, ಅವನ ಪಾತ್ರ ಸ್ವಲ್ಪ ಕಡಿಮೆ ಮಾಡ್ಕೋತಾನೆ ಹೊರತು ಅವನ ಜೊತೆಲಿರೋರ ಪಾತ್ರ ಯಾವತ್ತು ಹೈಲೈಟ್ ಇರಬೇಕಂತಾನೆ ಅವನು ಇಷ್ಟಪಡೋಂಥವನು. ಅವನ ಮನೆಯಲ್ಲಿ ಒಂದಷ್ಟು ವರ್ಷ ನಾವು ಗ್ರಾಮ ವಾಸ್ತವ್ಯ ಹೂಡ್ಬಿಟ್ಟಿದ್ವಿ. ನಾನು, ನಮ್ಮ ಅನಿಲ್, ಉದಯ್ ಮತ್ತು ನಮ್ಮ ರಂಗಾಯಣರಿಗೂ ಎಲ್ಲ ಆ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ. ಅರ್ಜುನ್ ಜನ್ಯ ಅವ್ರನ್ನ ಕರೆಸ್ಕೊಂಡು ಯಾವುದೋ ಸ್ಲಮ್ಮಿಂದ ಹುಡುಗರನ್ನ ಕರೆಸ್ತಾ ಇದ್ದ. ಕರೆಸ್ಬಿಟ್ಟು ಅರ್ಜುನ್ ಹಾಡು ಹೇಳ್ತಾನೆ ನೋಡು ಅಂದ್ಬಿಟ್ಟು ಅರ್ಜುನ್ ಕಣ್ಕೊಂಡು ಬಿಡ್ತಾರೆ ಅವರು. ನಾನು ಯಾರು ಇವ್ರು ಹೆಂಗೆ ಆಡ್ತಾರೆ ಏನೂ ಗೊತ್ತಿಲ್ಲ ಅಂದ್ಬಿಟ್ಟು. ಅಂದರೆ ಅವನ ಒಂದು ಎಲ್ಲರೂ ಜೊತೆಲಿ ಬೆಳೆಸ್ಬೇಕು ಅನ್ನೋದೊಂದು ಆ ಥರ ಒಂದು ಮೋಟಿವೇಶನ್ ಇಟ್ಕೊಂಡಿರ್ತಾನೆ. ನೀವು ನೋಡಿರ್ಬೋದು ಅವನ್ನೆಲ್ಲ ಸಿನಿಮಾಗಳಲ್ಲೂ ಸಹ ಹೊಸ ವಿಲನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ, ಹೊಸ ಕಾಮಿಡಿ ಆ್ಯಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಖುದ್ದಾಗಿ. ಆಮೇಲೆ ಅವನಲ್ಲಿ ತುಂಬ ಮೆಚ್ಚುಗೆ ಆಗೋ ಗುಣ ಏನು ಅಂದರೆ, ಸರ್ ಯಾರು ಎಲ್ಲೆಲ್ಲವರೆಗೂ ಬರ್ಬೋದು, ಆದರೆ ಸಾವಿನವರೆಗೂ ಬರುವಂಥ ಒಂದೇ ಗೆಳೆಯ ನಾನು ನೋಡಿರೋದು ಅವನು ಸರ್. ಅವನೊಂದಷ್ಟು ಸ್ನೇಹಿತರು ತೀರೋಗಿರೋಂಥ ಸಂದರ್ಭದಲ್ಲಿ ನಾನು ಅವನೇ ಗುಂಡಿಗಿಳಿದು ಆ ಹೆಣಾನ ಇದು ಮಾಡಿ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡಿ ಒಂದು ಸಂಸ್ಕಾರವನ್ನು ಕೊಟ್ಟಂಥವ್ರು. ಈ ಸಂದರ್ಭದಲ್ಲಿ ನಾನು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಜಡೇಶ್ ಅವ್ರು ಹೇಳ್ತಾಯಿದ್ರು, ನಾನು ಕತೆ ಹೇಳಬೇಕು ಅಂತ ಹೋದಾಗ ಬಾ ಅಂತ ಒಂದು ಓಮ್ನಿ ಕಾರ್ ಹತ್ತಿಸ್ಕೊಂಡ, ಯಾವುದೋ ಸ್ಮಶಾನಕ್ಕೆ ಕರ್ಕೊಂಡು ಹೋದ, ಅಲ್ಲವ್ರ ಫ್ರೆಂಡ್ನ ಸಂಸ್ಕಾರ ಮಾಡಿದಾದ್ಮೇಲೆ ಇವಾಗ ಹೇಳೋ ಕತೆ ಅಂತಾನೆ ಅಂದ್ರೆ. ಅಂದರೆ ಅವನು ಮನುಷ್ಯರನ್ನ ಪ್ರೀತಿಸೋವಂಥ, ಸ್ನೇಹಿತರನ್ನ ಪ್ರೀತಿಸೋವಂಥ ಗುಣ ಅಷ್ಟು ದೊಡ್ಡದೊಂದು. ಆಮೇಲೆ ಏನೇನೋ ಮಾಡ್ಕೋತಾ ಇರ್ತಾನೆ. ನಾನು ಅದನ್ನೇ ಅವ್ನ ಸಲಗ ಆಡಿಯೋ ಲಂಚಲ್ಲಿ ನಾನು ಹೇಳಿದ್ದೆ, ಅವ್ನ ಸಲಗ ಅಂದರೆ ನಿಜವಾಗಲೂ ಸಲಗ. ಕೊಚ್ಚೆಯಲ್ಲಿ ಬಿದ್ದಿರ್ತಾನೆ. ಯಾರೋ ಒಬ್ಬರು ಈ ಥರ ನಿಮ್ಮಂಥವ್ರು, ಜಡೇಶ್ ಅಂಥವ್ರು, ತರುಣ್ ಅಂಥವ್ರು ಯಾರಾದರೂ ಒಬ್ಬರು ಕಹಳೆ ಊತ್ತು ಅಂದರೆ ಮೈ ಒದರ್ಕೊಂಡು ಎತ್ಕೊಂಡು ಇತ್ಕೊಳ್ತಾರೆ. ಈ ನನ್ನ ಸಲಗನೇ ಅಂದ್ಬಿಟ್ಟು ಆ ಥರ ಕೆಪಾಸಿಟಿ ಇರೋವಂಥ ನನ್ನ ಗೆಳೆಯ. ಒಳ್ಳೇದಾಗಲಿ ಮಗ, ವಿಶ್ ಯು ಆಲ್ ದ ವೆರಿ 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 ಬೆಸ್ಟ್. ಆ್ಯಂಡ್ ರಚಿತಾ ಅವ್ರ ಬಗ್ಗೆ ಹೇಳಬೇಕಂದ್ರೆ, ನಿಮ್ಮ ಬಗ್ಗೆ ಹೇಳಬೇಕಂದ್ರೆ ಯಾಕೋ ತುಂಬ ಟ್ರೋಲ್ ಆಗಿಬಿಡುತ್ತೆ ಅಂತ. ತುಂಬ ಅದ್ಭುತವಾಗಿ ಅಭಿನಯಿಸಿದ್ದೀರಾ ಆನ್ ಸ್ಕ್ರೀನ್. ನೀವು ಯಾವುದೇ ಗೆಟಪ್ ಆಗೋದ್ರೂ ಸಹ ಸೂಪರ್ ಆಗಿರ್ತೀರ. ಗೊತ್ತಿಲ್ಲ ದೇವರು ನಿಮಗೆ ಕೊಟ್ಟಿರೋಂಥ ಒಂದು ಶಕ್ತಿ. ತರುಣ್ ಹೇಳ್ದಾಗೆ ಹೆಣ್ಮಕ್ಳು ಯಾವತ್ತು ಅವ್ರ ಮೇಕಪ್ಪು, ಹೇರ್ ಸ್ಟೈಲು ನಾನು ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅಂತ ಪ್ರೆಸೆಂಟೇಷನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಏನು ಇಲ್ದಿರ ಪಾತ್ರ ಹೆಂಗೆ ಬರುತ್ತೆ ಅದನ್ನು ಹಾಗೆ ಸ್ವೀಕರಿಸಿ ಮಾಡೋವಂಥದ್ದು. ರೀಸೆಂಟಾಗಿ ನಾನು ಕೂಲಿ ನಿಮ್ಮ ಸಿನಿಮಾ ನೋಡಿದ್ದು, ಹೇಳಬೇಕು ಅಂದ್ಕೊಂಡಿದ್ದೆ, ಬಟ್ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಇದೊಂದು ಒಳ್ಳೆಯ ವೇದಿಕೆ. ನಿಮ್ಮ ಪಾತ್ರ ಬಂದಾಗೆಲ್ಲ ನಾನು ಬೈಕೋತಾ ಇದ್ದೆ ನಿಮ್ಮನ್ನು, ಇಲ್ಲೇ ಇಷ್ಟೊಂದು ಜನ ಇಷ್ಟೊಳ್ಳೆ ಕೊಟ್ಟಿದ್ದಾರೆ, ಯಾಕೆ ಇಲ್ಲೋಗಿ ಅರ್ಧವರೆಗೊಂದು ಕ್ಲೋಸಪ್ ಬರುತ್ತೆ, ಮುಕ್ಕಾಲವರೆಗೊಂದು ವೈಡ್ ಶಾಟ್ ಬರುತ್ತೆ ಅಂತ. ಬಟ್ ಅಂಟಿಲ್ಲಾಗಿ ನೀವು ಕ್ಲೈಮ್ಯಾಕ್ಸಲ್ಲಿ ಏನು ಪರ್ಫಾರ್ಮ್ ಮಾಡಿದ್ರಿ, ಇಟ್ಸ್ ಅಮೇಝಿಂಗ್, ರಿಯಲಿ ಅಮೇಝಿಂಗ್, ಸೂಪರ್ ವರ್ಕ್. ಸೊ ಹಾಗಾಗಿ ನೀವಿದ್ದೀರಾ, ಎಲ್ಲರೂ ಇದ್ದಾರೆ, ಎಂಟೈರ್ ಟೀಮು, ಒಳ್ಳೆ ಟೀಮ್ ಇದೆ. ಆ್ಯಂಡ್ ಅಜನೀಶ್ ಸರ್, ನಮ್ಮ ತರುಣ್ ಅವ್ರು ಹೇಳಿದಾಗ ಇವತ್ತಿನ ಹೀರೋ ನೀವು. ಆ್ಯಕ್ಚುಲಿ ನೀವು ಜಾಸ್ತಿ ಮಾತಾಡಬೇಕು, ನೀವು ಒಂದೇ ಒಂದು ಮಾತಾಡಿ ಕೂತ್ಕೊಂಡ್ಬಿಟ್ರಿ ಅಲ್ಲಿ. ಇವತ್ತೇನಿದೆ ಟ್ರೆಂಡು ಎಲ್ಲ ನಿಮ್ಮ ಟ್ರೆಂಡಲ್ಲಿ ಸೂಪರಾಗಿ ನಡೀತಾ ಇದೆ. ಅಷ್ಟು ಚೆನ್ನಾಗಿ ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇದ್ದೀರಾ. ನಾನು ಟ್ರೆಡ್ಮಿಲ್ ಮೇಲೆ ನಿಂತ್ಕೊಂಡ್ರೆ ಯಾವಾಗಲೂ ನಾನು ಹಾಡು ಕೇಳಬೇಕಂದ್ರೆ ಇಲ್ಲಿ ಫಸ್ಟ್ ಚಾಯ್ಸು ನಿಮ್ಮದೇ ಬರ್ತಾ ಇರ್ತದೆ. ಯಾವುದೇ ಹಾಕಿದ್ರು ಸಹ, ಬ್ರಹ್ಮಕಲಶ ಇರ್ಬೋದು, ಕಾಂತಾರ ಸಿನಿಮಾದಿರ್ಬೋದು, ಬೇರೆ ಹಾಡುಗಳಿರ್ಬೋದು, ಮರಳಿ ಮನಸ್ಸಾಗಿದೆ ಇರ್ಬೋದು. ನಾನು ಜಡೇಶ್ಗೆ ಯಾವಾಗೂ ಹೇಳ್ತಾ ಇರ್ತೀನಿ, ನೆಕ್ಸ್ಟ್ ನನ್ನ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ,
ಅದರಲ್ಲಿ ಅದೇ ಥರ ಒಂದು ಹಾಡು ಬೇಕು ನಮಗೆ ಏನಾದರೂ ಇದು ಮಾಡಿಸಿ ಅಂತೇಳಿ ಅಂತ ಅದ್ಭುತವಾದಂಥ ಹಾಡನ್ನು ಕೊಟ್ಟಂಥವ್ರು ನೀವು. ಸೊ ಬಂದಿರತಕ್ಕಂಥ ಎಲ್ರಿಗೂ ಒಳ್ಳೇದಾಗಲಿ. ಅಂಡ್ ವಿಜಯ್ ಪ್ರಕಾಶ್ ಸರ್, ನಿಮ್ಮ ವಾಯ್ಸ್ ಒಂಥರ ನಮಗೆ ಹಳೆ ಕಾಲದಲ್ಲಿ ಕಿಶೋರ್ ಅವ್ರದ್ದು ಬಿಟ್ಟರೆ, ರಫಿ ಅವ್ರದ್ದು ಬಿಟ್ಟರೆ ಬೇರೆ ಇನ್ಯಾವುದು ಸಾಂಗ್ ಅಂತ ನಾವು ವಾಯ್ಸ್ ಯಾರ್ದು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಇವತ್ತಿನ ಟ್ರೆಂಡಲ್ಲಿ ನೀವು ಆ ರೀತಿಯಾಗಿ ನಮ್ಮನ್ನೆಲ್ಲ ಆವರಿಸ್ಕೊಂಡಿದ್ದೀರಾ. ಅಂಡ್ ಭಟ್ರೆ, ಅದ್ಭುತವಾದಂಥ ಹಾಡನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು.